ಪುನರ್ ಮಾಡಿಸಿದಲ್ಲ ಒಂದ್ಸರಿ ಈ ಹೆಚ್ಚಿನ ದೇವ್ರನ್ನ ದುಡಿಮೆ ಕೊಡಲಿ ಒಂದು ಸಾರಿ ನೀವು ಜಾರಿ ಕೊಟ್ಟೆ ಅಕ್ಕ ಈ ಸಾರಿ ನೀವು ತೊಗೊಳ್ರಿ. ಆಮೇಲೆ ಮನಿ ಫೋಟೋ ಕೇಳಿ ನಿಮ್ಮ ಸ್ಟಿಕ್ಕರ್ ಅಂಗಡಿ ದೊಡ್ಡ ದೇವರುಗಳು ಹಾಲು ಕೊಡಿಸ್ಬೇಕಂತ ಮಾಡ್ತೀನಿ ಬರ್ತೀನಿ. ಹಾಲು ಕುಡಿಗೋರ ಏನಾದ್ರು ದೇವರುಗಳು ಹಾಲು ಕುಡಿಗೋರ ಬೀರೂರ ಬಾಮಗಲ್ಲಿ ಎಲ್ಲ ಕೊಡ್ತೀವಿ. ಏನು ಪಾಪ ನೀನು ಕಾಣೋದು ನೆಕ್ಸ್ಟ್ ಏನು ಪಾಪ ನಾನು ಕುರ್ಚಿ ಕೊಡೋದು ನೋಡು ಕಳ್ಳಿಯ ಪಾಪ ಹುಷಾರಾಗಿ ನಾವು ಬೇಕು ಪಾಪ ಕೊಡೋಕ್ಕಾಗಲ್ಲ ಅಂತ ದೊಡ್ಡ ನಿನಕ್ಕೆಲ್ಲ ಏನು ನನಗೆ ಕೊಡ ಬಾಬಾ ನನಗೆ ಸೈಲೆಂಟ್ ಆಗೋನಲ್ವಲ್ಲ ಯಾಕಂದ್ರೆ ಭಕ್ತಿ ಯಾರ ಕೂತ್ಕೊಳ್ತಾರೆ ಬಾ ನಮ್ಗೆ ಬಂದ್ಬಿಟ್ಟು ಬೇಡ್ಕೊಂಬಿಡು ಅಲ್ಲ ನಿಮ್ಮ ಯಜಮಾನಿ ಎಂಟು ಒಬ್ಬರ ಇಬ್ಬರು ಒಬ್ಬಳೇ ಗ್ಯಾರಂಟಿನಾ ಇನ್ನೊಬ್ರು ಯಾರು ಫ್ರೆಂಡ್ ಇದ್ದಾರಾ ತಂಗಿ ಅಕ್ಕ ಯಾರಿಲ್ವೋ ಇದು ಬೇಕು ಹಸಿರು ಬೇಕು ಇನ್ನಂತ ಯಾರು ಬಡ ಮನೆ ಬಾಗನ ಕೊಡಲ್ಲ ಅಂತಕ್ಕಂದ್ರೆ ಯಾರಿದ್ದೀರಾ ನಮ್ಮನೆ ಬಾಗನ ಕೊಡಲ್ಲ ಮಕ್ಕಳಿದಾರಾ ಹೆಣ್ಮಕ್ಳು ಇಲ್ವೇ ಗಂಡ್ಮಕ್ಳು ಇಲ್ವೇ ಕಾಣಲ್ಲ ಗಂಡ್ಮಕ್ಳು ಬರೀ ಆಸ್ತಿ ನನಗೆ ಅದಾಗಲ್ಲ ಅವ್ರಿಗೆ ಅಡ್ಡ ಆಗುತ್ತೆ ಅಂತ ತೋರಿಸ್ತೆ ಮೇಡಮ್ ಹೋಗ್ತಾಗ್ತದೆ ಯಾರೋ ಬಡಬಗ್ರ ಅಂತ ಸಂಪೂರ್ಣಕ್ಕೆ ದುಡ್ಡು ಡಿಸ್ಕವರ್ ಅಂತ ತಪ್ಪಾಗ್ತದೆ ದುಡ್ಡು ಹಾಕಿ ಯಾವ ಊರು ಇವನು ಯಾರು ಇವನು ಮಗನ ಮಗಲ್ಲ ಅವನೇ ಮಗಳು ಏನ್ ಮಾಡ್ತಾರೆ ಈ ನಾವು ಅಪ್ಪ ಮನೆ ಮುಟ್ಟಲ್ಲ ಈ ನರ್ಸ್ಗಳಾದಂತಾರೋ ಇಂಥರೋ ತಂಗಿ ನರ್ಸಾದಂತೆ ನರ್ಸಾದಂತಾರೋ ಅಪ್ಪ ಮನೆ ಮುಟ್ತಾರೆ ಕಾಲೇಜ್ ಮುಟ್ತಾರೆ ಡಾಕ್ಟ್ರು ಮುಟ್ತಾರೆ ಪಬ್ಲಿಕ್ ಸರ್ವೆಂಟ್ಗಳು ಗೊತ್ತೆ ಕೆ ವಿ ಕೆಲಸ ಮಾಡೋದು ಪುಣ್ಯಾತರು ಕರೆಂಟ್ ಯೋಜನೆ ಮಾಡೋದು ಮುಟ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಕಡೆ ರೈತರು ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ ಫ್ರೀಯಾಗಿ ಮಾಡ್ತಿರ್ತಕ್ಕಂಥ ನಿಜ ಜೀವನ ಆಸೆ ಬಿಟ್ಟು ನಿಮಗೆಲ್ಲ ನಮ್ಮ ದೇವಸ್ಥಾನ ಕಂಡು ಒಂದ್ಸರಿ ಮಕ್ಕಳ ಬಾಬಲೆ ಹೆಂಡತಿ ಮಕ್ಕಳು ಚೆನ್ನಾಗಿ ಅಪ್ಪ ಅಮ್ಮ ನೋಡ್ಕೊಡ್ರಿ ಇದೇ ಜೀವನ ಏನು ಬರಲ್ಲ ಈಗ ನಾವು ಒಳಗೋರು ಏನು ಮಾಡ್ತೀರಿ ನೀವು ನಾಯಲ್ಲ ಸಾಮೇರ ಕರೀರಿ ಅಂತಾರೆ ಸಾಮೇರ ಮನೆ ಆಳ್ಗಳು ದೊಡ್ಡ ಬರ್ತಾರ ಮೇಲೆ ಸಣ್ಣ ಬರಲ್ಲ ಆಯ್ ಮುದ್ದು ಎಲ್ಡುವೆ ಎರಡು ಹೆಣ್ಣು ಪಾಪನ ಹುಡುಗ ಹುಡುಗಿ ಕೊಡ ಹುಡುಗ ಹುಡುಗಿ ಕೊಡ್ತೀಯಾ ಬಾಯ್ ಮಾಡುವ ಅಪ್ಪ ಹೋಗಿ ಜೀವನ ಚೆನ್ನಾಗಿದೆ ಮಳೆ ಬರ್ಬಲೆ ಚೆನ್ನಾಗಿ ಗೊತ್ತಿ ಮಕ್ಕಳನ್ನ ಅಮ್ಮನ ಆಶೀರ್ವಾದ ಚಲೋ ನಂಬಿಕೆ ಇರಬೇಕು ಆಶೀರ್ವಾದ ಇರಬೇಕು ಅಲ್ವಾ ಅಷ್ಟೇ ಸಾಕು ಅದೇ ಅಪ್ಪ ಅದೇ ನಂಬಿಕೆ ನಿನ್ನಂತ ಬಂದ್ಬಿಟ್ಟು ಆ ಸೇಫ್ಟಿ ಹತ್ತು ನನ್ನ ಕಡೆ ಮತ್ತು ಯಾರು ದಯವಿಟ್ಟು ಹೆಣ್ಮಕ್ಳು ಯಾರಿಗೆ ನಮ್ಮ ಕಮ್ಮಿ ಹಾಕಿ ಅದು ಆಸೆ ಇರುತ್ತೆ ಅರ್ಥ ಕೂಡ ಒಂದು ಎರಡು ಸೀರೆ ಯಾರು ಬಂದ ಫೈನಲ್ ಯಾರು ಹೊಂಟಿಲ್ಲ ಪಾಪ ಎಂಡಿ ಕತ್ತಿದೆಯಾ ಸ್ಯಾರಿ ಕೊಟ್ಟ ನಿಮಗೆ ಕೊಟ್ಟೆ ಅವೇ ಮಂತ್ರ ಹಾಕೊಳ್ಳಿ ಜಯಂತಿ ಬಸವನ ಹಾಕೊಳ್ಳಿ ಹೋಗಿ ಅದು ಬಿಡೋ ಜಯಂತಿ ಬಸವನ ಹಾಕೊಳ್ಳಿ ಮನೆಗೆ ಒಂದು ಫೋಟೋ ಹಾಕೊಳ್ಳಿ ಹ್ಯಾಂಡಿಕ್ಯಾಪ್ ಪೇಷಂಟ್
ನಮ್ಮ ಮೂರ ಸೇರ್ಕಮ್ಮ ಒಳ್ಳೆದಾಯ್ತಾ ಏನು ಹೇಳ್ತಾಳಂತೆ ಹಾಂ ಯಾಪಪ್ಪಿ ಅವ ಸಮಾಧಾನ ಒಂದ್ 5 ನಿಮಿಷ ಇರ್ರವ ಬರೀ ನಿಮ್ ಸಮಸ್ಯೆನೇ ನೋಡ್ಕೊಂಬೇಡಿ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಣ ನಾವೇ ತಪ್ಪು ಮಾಡಿರೋದು ಹೆಂಗ್ ಗೊತ್ತಾ ನಿಮ್ಗೆ ಫ್ರೀ ಮಾಡಿ ಜನ ಸದ ಕಡೆ ನಮ್ಮನ್ನ ನೋಡಿ ಒಂದ್ಸರಿ ಏನ್ ಹೇಳ್ತಾರೆ ತಂಗಿ ತಾಯಿ ಹಾಕಿದ್ಮೇಲೆ ಪರವಾಗಿಲ್ಲ ಮುಂಚೆ ಮಾತಾಡ್ತಿರ್ಲಿಲ್ಲ ಮುಂಚೆ ಅಷ್ಟು ಮಾತಾಡ್ತೀವಿ. ಯಾವ ಊರು ತಂಗಿ ನಮ್ದು ಭದ್ರಾವತಿ ಅಲ್ಲಿ ಯಾವ ಊರು ರಂಗನಾಥಪುರ. ಏ ಖುಷಿ ಆಗುತ್ತೆ ಖುಷಿ ಆಗಲ್ವಾ ಅವಾಗ ನಾನು ಕೊಟ್ಟಿದ್ದೆ ಅಂದ್ರಿ ಮಾಡಂದ್ರಿ ಅಂದ್ರಿ ಅಡ್ಗೆ ಮಾಡಕ್ಕಾಗಲ್ಲ ಅಲ್ಲ ಯಾರೇ ಮಾಡ್ಬೇಕಾದ್ರೆ ನಾವು ಲೈವಲ್ಲಿ ಹೇಳಲೇ ಬೇಡವಾ ರಸ್ತೆ ಮಲಗಿರ್ತಾರ ಅವ್ರಿಗೆ ಬೆಸ್ಟ್ ಇರ್ತಿರಲ್ಲ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಅನ್ಕೊಡ್ಲ ಪುಣ್ಯ ಬರುತ್ತೆ ನಾವೇನು ಮಾಡ್ತೀವಿ ಗೊತ್ತಲ್ಲ ನನ್ನೇ ಒಂದೊಂದು ಕಡೆ ತರೀಕೆರೆಗೆ ಹೋಯ್ದು ಮುಸ್ಲಿಮ್ ಹುಡುಗ ಅಯ್ಯ ಅಣ್ಣ ಹೇಳ್ರಲ್ಲಿ ನಾವು ಸಾಕ ಸಹಾಯ ಮಾಡ್ತಿದ್ವಿ ನನ್ನ ನೋಡಿ ಏನು ಕದ್ಕೊಂಡು ಗೊತ್ತಾ ನಾವು ಏನು ಕದ್ಕೊಂಡು ಬಂದ್ವಿ ನನಗೆ ಅದೊಂದು ಮಾಡ್ತಿರಲ್ಲ ನಾನು ಹೇಳಿ ರಸ್ತೆ ಮದುವೆ ಬೆಸ್ಟ್ ಕೊಡ್ತಾ ಇಲ್ಲ ನಾನು ಅದು ನನ್ನೇ ಏನೋ ಬಂದ್ಬಿಟ್ಟು ಕೊಡ್ತಾರಲ್ಲ ಮಾಡೋ ರಾಜ್ಯ ಮಲಗಿರ್ತಾರಲ್ಲ ಅಲ್ಲಿ ನೋಡಿ ಯಾರೇ ಬೇಕಾದ್ರೆ ಎಣ್ಣೆ ಹೊಡೆ ಮನೆಗೂ ಹೊರಬೇಡಿ ಮಕ್ಕಳು ಮುಂಚೆ ಮುಂದಿದ್ದು ಅವ್ರಿಗೆ ಬೆಸ್ಟ್ ಹೊಡಿತೀವಿ ಅದ್ರ ಪಕ್ಕದ ಒಂದು ಪಾಕೆಟ್ ಬಂದು ಹಣ್ಣು ಇಟ್ಟು ಬರೀ ಪುಣ್ಯ ಬರುತ್ತೆ ಏನು ಮಾಡ್ತೀರಾ ಪಿಕ್ಚರ್ ನೋಡಿದ್ರೆ ಎಣ್ಣೆ ಹೊಡೆಯ ಬದಲು ಕೆಲಸ ಮಾಡೋ ಪುಣ್ಯ ಬರುತ್ತೆ ಅಲ್ಲ ಖಂಡಿತ ಹೆಂಗೋ ಸಮಯ ಹೆಂಗೊತ್ತಾ ದುಡ್ಡು ಮಾಡ್ಕೋಬೇಕು ನಿಮಗೆ ಮುಟ್ಟಬಾರ್ದು ನಿಮಗೆ ಚೀಟಿ ಕೊಡಬೇಕು ನಿಮಗೆ ಸಿಸ್ಟಮ್ ಬನ್ನಿ ಅಂತ ಹೇಳ್ಬೇಕು ಅಂತ ಸಿನಿಮಾ ಮಾಡೋಣ ಅವಾಗ ಬ್ಯಾಗ್ ಮೆಸೇಜ್ ಮಾಡಲ್ಲ ನೀವು ನಾನು ನೋಡಿರಿ ಕೆಲವರೆಲ್ಲ ಮೈಕೊಂಡು ಮಾತಾಡ್ತಾರೆ ಅವರೆಲ್ಲ ಸಕದ ಮೆಸೇಜ್ ಸಾಂಗಾರ ಪವಾಡ ನಾವಿಲ್ಲ ನರಾರ್ಕ ಅಂತ ಇರ್ತೀವಿ ಯಾವಾಗ ಬ್ಯಾಗ್ ಮೆಸೇಜ್ ಮಾಡ್ತಾರೆ ಒಂದ್ಸಲ ಮುಟ್ಟಲ್ಲ ಅವ್ರಿಗೆ ಅನ್ನಾಗಣ ನಾವು ಆಗ್ಬಿಡ್ತೀರ ಹಂಗಾದ್ರೆ ಬ್ಯಾಡ್ ಮೆಸೇಜ್ ಬರಲ್ಲ ಮುಟ್ಟಂಗೂ ಇಲ್ಲ ಮಾಸಂಗೂ ಇಲ್ಲ ಬರ್ಕೊಳಂಗೂ ಇಲ್ಲ ನೋಡಿ ಮಕ್ಕಳು ಆಗ್ತಾವ ಇವ್ರು ಬರ್ಕೊಂತಾರೆ ಹೆಂಗೆ ಬೇಡ್ಕೊಡಪ್ಪ ಅಂತ ಅಮ್ಮಗೆ ನಾವು ಮುಟ್ಟಿದ್ರೆ ಯಾವನ ಮೆಸೇಜ್ ಮಾಡ್ತಾನೆ ಹೆಂಗ್ಸ್ ಮುಟ್ತಾರ ಅಂತ ಯಾವನ ಬೈತಾನೆ ಅಂತಾನೆ ಅಲ್ಲಿ ಯಾಕೆ ಬೇಕು ಅಂತ ಪಾಪಲ್ಲಿ ಮಕ್ಕಳ ಬಯಲಿ ಪಾಪ ಮಕ್ಕಳೇ ಅಲ್ಲಿ ತಾಯಿ ಬೇಡ್ಕೊಮ್ಮ ಕಟ್ಟಮ್ಮ ಮಗು ಹುಷಾರಾಗುತ್ತಿಲ್ಲ ಗೊತ್ತಿಲ್ಲ ಓಡಾಡ್ತಾನೆ ಹೇಳಿ ಕೆಲಸ ಮಾಡ್ಕೊಂಡು ದಯವಿಟ್ಟು ಮಾಡಿ ಮಕ್ಕಳೇ ಹೆಸರು ಕಾಳು ಕಡಲೆಕಾಳು ಅಂಬಲಿ ಮಾಡ್ಕೊ ಈರುಳ್ಳಿ ಬೆಲ್ಲ ಶುಂಠಿ ತಿನ್ಸು ವಾರ್ಕೊಂಡು ಹೇಳಿದ ಮಸಾಲ ಬೆಲ್ಲ ತಿನ್ಸು ಮಕ್ಕಳೇ ಉತ್ತಮಣ್ಣ ಸಾಲ ಯಾವ ಊರು ತಂಗಿ ಜಗಳೂರ ಮಕ್ಕಳೇ ಅದ್ರ ಕೆಲಸ ಮಾಡ್ಕೊಳಂಗಾಗುತ್ತೆ ಖಂಡಿತ ಮಾಡಿ ಮತ್ತ್ಯಾ ಏನು ಹೇಳ ಬಂದಿಲ್ಲ ನನ್ನ ಸ್ಯಾರಿ ಇದೆ ಯಾರಿಗೆ ಬೇಕಾದ ಬೇರೆ ಕಟ್ಟಕ್ಕೆ ನನಗೆ ಕೊಡಂತೆ ಬೆಳಗಿನ ಮಟ್ಟ
ಪಾಪಿಸ್ತಾನ ಯಾಕೆ ಬಿಟ್ಟೆ ಅಂದರೆ ಆ ದೇವ್ರು ನೋಡಿ ಎದುರು ದೇವ್ರು ಗಂಟೆ ಹೊಡಿತಾರೆ. ದೇವ್ರು ನೋಡಿ ಎಷ್ಟೋ ಜನ ದೇವ್ರು ಬಿಟ್ಟು ನನ್ನ ಕಡೆ ತಿರ್ತೀವಿ, ನಮ್ಮ ಮನೆ ಕಡೆ ತಿರ್ಕೈ ಮೇಲೆ ನಾವು ಒಳಗಿಂದ ಕಾಣ್ತಾ ಇರ್ತೆ. ನಾನೇನು ಆಸೆ ಹಾಸ್ಕೊಂಡು ದೊಡ್ಡ ಮಲಗಿರಲ್ಲ, ಏನೋ ಕೆಲಸ ಮಾತಾಡ್ತೀನಿ. ನಾನು ದನ ಸಾಕಿದ್ದೀನಿ, ಕೋಳಿ ಸಾಕಿ ಹೋಗ ಅಪ್ಪಮ್ಮ ಸಾಕಿದ್ದೀನಿ. ನನಗೆ ಏನು ಪುಣ್ಯ ನಮ್ಮ ಮನೆ ಕಡೆ ತಿರ್ಗಿ ಅಂತ ಇರ್ತಾರೆ. ನಾವು ಯಾವ ಜನ ಪೂರೆ ಮಾಡಿದ್ದೀವಯ್ಯ ಈ ಸಂಪಾದನೆ ಮಾಡೋಕ್ಕೆ. ಆಸ್ತಿ ಅಲ್ರಯ್ಯ ಈ ಸಂಪಾದನೆ ಮಾಡಿ. ನಿಮ್ಮ ಅಪ್ಪಗಳಿಗೆ ಅನ್ನ ಹಾಕ್ಬಿಡಿ ದಯವಿಟ್ಟು. ಭಾಳ ಸಂಗತಿ ಬೇಜಾರಾಗೋದು ಏನಾದ್ರು ಯಾರು ಕೇಳಿ ಅಪ್ಪ ಹೊಡಿತಾನೆ ಮಗ ಹೊಡಿತಾನೆ ಅಂತ ಏನಿಲ್ಲ ಸಂಗತಿಗಳು. ಆಮೇಲೆ ಗಂಡ ಜಗಳ ಆಡ್ಕೊಳ್ಳಿ ದಯವಿಟ್ಟು ದೇವಸ್ಥಾನ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಅದೇ ಗಂಡ ಅದೇ ಹೆಂಡತಿ ಮಕ್ಕಳು ಅಲ್ವಾ ಹೊಡಿತಾರ ಉತ್ತಮವಾಗಿ ದೂರ ಮಾಡಿ. ಮೂರನೇ ಹೆಂಗೆ ಗೊತ್ತಾ ಆಸ್ತಿಗಳು ಕಾಚಾಚಿ ದಯವಿಟ್ಟು. ನಾನು ನಿಜ ಹೇಳ ನನಗೇನೋ ಫೇಮಸ್ ಆಯ್ತು ಅಂತ ಏನು ಗೊತ್ತಾ, ನನ್ನ ಕಾರು ಏಟಾಡು ಕಾರ್ ಬರೋದು ಅಂತಾರಲ್ಲ ಮುಂದೆ ಹೋಗಿ ಇಷ್ಟೇ ಇರೋದು. ನಾನು ಹಿಂಗೆ ಇರೋದು, ನಮ್ಮ ಅಣ್ಣನ ಕೇಳಬೇಕು ಅವಾಗ ನಾನು ಹಿಂಗೆ ಬರೋದು. ಎಷ್ಟು ಹೇಳ್ಯಾರ ನನಗೆ ಡಿಪಾರ್ಟ್ಮೆಂಟ್ ಹೇಳ್ಯಾರ ಸಿಂಗಲ್ ಬರ್ತೀರಿ ನೀವು ಅಂತ. ಯಾಕೆ ಈಗ ಅನ್ಯಾಯ ಮಾಡೋದ್ರೆ ಏನು ಹೆದರಿಕೆ ಏನು? ನಾವು ಒಂದು ಟೋಲಗೂ ಫ್ರೀ ಹೋಗಲ್ಲಕಂದ್ರೆ ಅರ್ಥ ಮಾಡ್ಕೊಂಡ್ರ ಸಂಪಾದನೆ ಮಾಡಿ ಒಳ್ಳೊಳ್ಳೆ ಹೆಸರನ್ನ ಅಕ್ಕ. ಏನು ಹೊಟ್ಟೆ ಕಿತ್ಕೊಂಡಕ್ಕ ಹೊಟ್ಟೆ ಕಿತ್ಕೊಂಡಕ್ಕ ಇನ್ನೇನು ಸರಿ ಪ್ರಪಲ್ಲಿ ಅಕ್ಕ ಹುಡ್ಕೊಳ್ರಿ ತಗೊಳ್ರಿ. ವಾರಸ ಹುಡ್ಕೋಬೋದು ನೀವು. ಸೀರೆ ತರೋದಾದ್ರೆ ದಯವಿಟ್ಟು ನೋಡಿ, ಇದು ನೋಡಿ ಉದಾಹರಣೆ ಕೊಡ್ತೀನಿ. ದೇವ್ರ ಸೀರೆ ಇದಕ್ಕೂ ಇಷ್ಟು ದುಡ್ಡು ಇದಕ್ಕೆ ದುಡ್ಡು ದಯವಿಟ್ಟು ಹಾಕಿ. ಈ ಸೀರೆ ತರಬೋದು, ಇದು 100 ರೂಪಾಯಿ ಕೊಡ್ತೀನಿ. ಯಾಕೆ 4 ಜನ ಸಹಾಯ ಮಾಡೋಣ. ಇದು ಹುಡ್ಕೊಳ್ಳಿ ಅಕ್ಕ ಒಳ್ಳೆದಾಗ್ಲಿ ಅಂತರ ಹಾಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಇಲ್ಲಿ ಪವಾಡ ಏನಂದ್ರೆ ನಂಬಿಕೆ. ಎರಡನೇ ಪವಾಡ ನಿಮ್ಮ ಮನೆ ಬಾಕ್ಲಲ್ಲಿ ಗಡಿಯಾರ ಟಿವಿ ಫೋಟೋ ಇಡಬೇಕು. ದೇವ್ರ ಮನೆಗೆ ಇಕ್ಕಿನಿ ಸ್ನಾನ ಮಾಡಿ ಅಂದ್ಬೇಡಿ, ಮಂಚ ಸ್ನಾನ ಮಾಡ್ಕೊಳ್ಳಿ ಮುಟ್ಟಿ ಕೆಲಸ ಹೋಗ್ತಾ ಇದ್ದೀನಿ ಆಯ್ತಾ. 3 ಅಂತರ ಹಾಕೊಳ್ಳಿ. 4ನೇದು ನಿಮ್ಮ ಸಾಧ್ಯವಾದ್ರೆ ಮಾಟ ಇದೆ ಮಂತ್ರ ಮನೆ ಬಾಕ್ಲಿಗೆ ಸೇರ್ಬೇಕು ಕಟ್ಕೊಳ್ಳಿ. 5ನೇದು ಸಾಧ್ಯವಾದ್ರೆ ಶೇರ್ ಮಾಡಿ ಅಂತ. ನಿಮ್ಮ ಗಾಡಿಗಳಿಗೆ ಅಂಗಡಿಗಳಿಗೆ ಬೇಕು ಸ್ಟಿಕ್ಕರ್ ಹಾಕೊಳ್ಳಿ. ಗಾಡಿ ಡಬಲ್ ಸೈಡ್ ಕೊಡ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. 2 ಕಡೆ ಕಾಣುತ್ತೆ. ಒಳ ಸೇಫ್ಟಿ ದಯವಿಟ್ಟು ಸ್ಟಿಕ್ಕರ್ ಕೇಳಿಸ್ಕೊಳ್ಳಿ ಆಯ್ತಾ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಏನು ಹೇಳಿ, ನಿಮ್ಮ ಮನೆ ಬರುವಾಗ ನನ್ನಿಂದ ಅಹಂಕಾರ ಮನೆ ಬಿಟ್ಟು ಅಲ್ಲಿ ಬಿಟ್ಟು ಬನ್ನಿ. ಇಲ್ಲಿ ಬಂದರು ಯಾರೇ ಭಕ್ತರು ಬರ್ರಿ, ಲೈವ್ ಹಾಕ್ಬಿಡ್ತೀನಿ. ಯಾರೇ ಭಕ್ತರು ಬರ್ರಿ, ದೇವಸ್ಥಾನ ಕಾಯಂತಾರೆ ಬರ್ರಪ್ಪ. ಯಾಕೆ ಬೇಜಾರಾಗುತ್ತೆ ಅಂದರೆ ಭಾಗ ತೆಗಿತೀರಾ ಕೇಳ್ತಾರೆ, ಎಷ್ಟೊತ್ತು ತೆಗಿತೀರಾ ಕೇಳ್ತಾರೆ. ಉದಾಹರಣೆ ಬೆಳಗ್ಗೆ ದೇವ್ರು ತೊಳಿತಾರೆ, ನಮ್ಮ ತಮ್ಮ ಸೀರೆ ಉಡಿಸ್ತಾನೆ ದೇವರಿಗೆ, ಕಾಯ್ತಾ ಇಲ್ಲ 3 ಜನ ಲೇಟ್ ಆಗುತ್ತಾ ತೋರಿಸಿ ಅಂತಾರೆ. ಇಂಥ ಐವತ್ತು ಬರಲೇಬೇಕು. ನಮ್ಮ ಕೇರರು ಬನ್ನಿ ಅಲ್ವಾ, ದೇವ್ರ ಕಳ್ಕೊಂಡವ್ರು ಬನ್ನಪ್ಪ, ಕಾಯರ್ ಬರ್ರಪ್ಪ. ದೇವಸ್ಥಾನ ಲೇಟ್ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಒಬ್ಬರಲ್ಲ ನೀವು 1 ಗಂಡ 1 ಹೆಂಟಿಗೆ ಡೈವರ್ಸ್ ಕೊಡ್ತೀರಿ, 1 ಮಗು ಅಳುತ್ತೆ ಅಂತೀರಿ. ಇಲ್ಲಿ 150 ಸಾವಿರ ಕಷ್ಟ ಇದೆ ಅಲ್ಲನಕ್ಕ. ಒಂದ್ಸರಿ ನಾನು ನೋಡ್ಕೊಂಬಂದ ಮಕ್ಕ ನೆಕ್ಸ್ಟ್ ಬಂದು ಆಸ್ತಿ ಬರ್ಸಿದ್ದೀನಿ ಅಕ್ಕ ಸೈನಕ್ಕ. ನಿಮ್ಮ ಆಸ್ತಿಯಿಂದ ನಿಮ್ಮ ಮನ್ಸು ಬರೀರಕ್ಕೆ ಸಾಕು. ಕಾಲೆಲ್ಲ ಹಿಡ್ಕೊಂಡು ನಡೆಯೋಕೆ ಆಗ್ತಾ ಇರಲಿಲ್ಲ. ಆರ್ಸ್ಕೊಂಡು ನಂಗೆ ಸರಿ ಆಯ್ತಪ್ಪ ತಂದು ಕೊಡ್ತೀನಿ. ಯಾವ್ರಮ್ಮ ನಿಮ್ದು? ಮೈಸೂರು. ಇದು ಅಂತರ ಆಗ್ತೀನಿ ನಾನು. ದುಡ್ಡು ಇಲ್ಲಿ ಬೇಡಮ್ಮ, ಅಲ್ಲ ದುಡ್ಡು ಬೇಡ. ಇನ್ನೊಂದ್ಸರಿ ದುಡ್ಡು ಹಾಕೋದು ಅಂದ್ಕೊಂಡು ಬಡವರು ಕೂಲಿ ಮಾಡೋದು ನಂಗೆ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಕೇಳ್ತಾ ಇನ್ನೊಂದ್ಸರಿ ಹೇಳ್ತೀನಿ, ನಿಜವಾದ ಹ್ಯಾಂಡಿಕ್ಯಾಪ್ ಸ್ಟೇಷನ್ ಅಂತ ನಾವು ಕರ್ತೀವಿ. ನೀವು ಕೂಲಿ ಮಾಡಿ ಕಸ ಹೊಡೆದು ಏನೋ ಕೂಲಿ ಮಾಡಿ ಬಂದು ದೇವ್ರಿಗೆ ದುಡ್ಡು ಹಾಕುವಂಥ ಅವಶ್ಯಕತೆ ಇಲ್ಲ. ನೆನಪಿಕೊಳ್ಳಿ ನೀವು ಹೇಳಿ. ನೀವು ನಿಮ್ಮ ಜೀವನ ಫಸ್ಟ್ ನಡೆಸಿ, ನಿಮಗೆ ಮಿಕ್ಕಿದ ತಾಯಿ ಹಾಕೊಂತೀರಿ. ಒಂದು 1 ರೂಪಾಯಿ ಹಾಕಿ ಸಾಕು. ಇನ್ನೊಂದು ಹೇಳ್ತೀನಿ ನೋಡಿ, ಯಾರು ಕೂಲಿ ಮಾಡೋರು ಬಂದು ಸಾಕು ಬೇಕು. ನಾವೇನು ನಮ್ದು ಇನ್ಸೂರೆನ್ಸು ಲೋನ್ಗಿದೆ ಏನೂ ಇಲ್ಲ, ಗಾಡಿ ಲೋನ್ ಕಟ್ಟಂಗಿಲ್ಲ. ಗೊತ್ತಾ ಅವನಿಗೆ ಮಾಡ್ಬೇಕು. ಅವ್ರ ಅಪ್ಪ ಅಮ್ಮ ನೋಡ್ತಿರೋ ನಾನು ಒಂದ್ಸಲೂ ಬಂದಿಲ್ಲ ಈ ಸ್ಥಳಕ್ಕೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ನಮ್ಮ ಯಜಮಾನ್ ತೀರೋದ್ರು. ಅವಾಗ ತೀರೋಗಿ ಒಂದು ತಿಂಗಳಿಗೆ ನಾನು ನಂಬಕ್ಕಾಗಿಲ್ಲ. ನಂಗೆ ಸದ್ಯ ಅಂತ ಇವಾಗಲೂ ನಂಬ್ತಾ ಇಲ್ಲ. ನನಗೆ ಬರ್ತಾನೆ ಅಂತಲೇ ಇದ್ದೀನಿ. ಅವತ್ತು ನಾನು ಈ ತಾಯಿಗೆ ನೆನೆಸ್ಕೊಂಡು ಬಂದ್ಕೊಂಡೆ. ಈಗ ನನ್ನ ಗಂಡ ಬರ್ತಾನೆ ಅನ್ನೋದಾದರೆ ನನ್ನ ಕನಸಿಗೆ ಬರಬೇಕು ಅಂತ. ಅವತ್ತು ನೀವು ನಮ್ಮ ಕನಸಿಗೆ ಬಂದ್ರಿ. ಒಂದು ನದಿ ಮಧ್ಯದಲ್ಲಿ ಒಂದಿರೋ ಸಣ್ಣ ಗಿಡ, ಆ ಗಿಡದಲ್ಲಿರೋ ಅರ್ಶಿನ ಕುಂಕುಮ ಹಚ್ಚಿರೋ ಎಲೆಗೆ ಆ ಎಲೆ ನನಗೆ ಸಿಕ್ಕಿದೆ. ಆಗ ಆ ನಂಬಿಕೆ ನನಗೆ ಬಂದಿದ್ವಿ. ಅವಾಗಿಂದ ನನಗೆ ತಾಯಿ ನಂಬಿದ್ದೀನಿ. ನನ್ನ ಗಂಡ ಇದ್ದಾನೆ ಅಂತ ಅಂದರೆ ಏನಾದರೂ ಒಂದು ಒಳ್ಳೆ ಸೃಷ್ಟಿ ಆಗುತ್ತೆ ಅಂತ ಸತ್ಯವಂತ ನಂಬೋಕೆ ಆಗ್ತಾ ಇದೆ. ಹುಷಾರಿಲ್ಲ, ಕ್ಯಾನ್ಸರ್ ಅಂತ ಹೇಳಿದ್ರು. ಬಟ್ ಅದು ಯಾವ ಕಾಯಿಲೆನೂ ಇರಲಿಲ್ಲ ಅವರಿಗೆ. ಕ್ಯಾನ್ಸರ್ ಅನ್ನೋ ಆ ಥರ ಬಂದಿದ್ದ ತಕ್ಷಣ 1 ತಿಂಗಳಿಗೆ ಎಲ್ಲ ರಿಕವರ್ ಆಗಿತ್ತು. ಮನೇಲಿ ಇದ್ದಿದ್ದರು ಹೊಟ್ಟೆ ನೋವು ಬಂದು ಹಾಸ್ಪಿಟ್ಲಿಗೆ ಹೋಗಿದ್ದಷ್ಟೇ ಅವ್ರಿಗೆ ಏನಾಯಿತು ಅನ್ನೋದೇ ಗೊತ್ತಾಗಿಲ್ಲ. ಈ ರೀತಿ ಆಯಿತು. ತಂಗಿ ಅವ್ರು ನಿಜವಾಗ್ಲೂ ಸ್ಥಿರವಾಗೋದು ನಿಮ್ಮ ಮನಸ್ಸಿಂದ ಸಾಯೋದು ಬೇಡ. ಸ್ಥಿರವಾಗಿರಲಿ. ಯಾವತ್ತಿಲ್ಲಿ ಬಾ ಮಗಳೇ, ಇಲ್ಲಿ ನಿಮಗೆ ತೋರು ಮನೆ ಬಾಗಿನ ಇಟ್ಕೋಕಂದ ಆಯ್ತಾ. ನೋಡಿದ್ದಾರೆ ಯಾರ ಎದ್ದಾರ ಆಡ್ಕೆಬಾರ್ದು ದಯವಿಟ್ಟು. ಯಾರು ತೀರೋದಾರೆ ಮಕ್ಕಳಿದ್ದಾರೆ ಅಂತ ಯಾರು ಆಡ್ಕೆಬಾರ್ದು ದಯವಿಟ್ಟು. ಆಡ್ಕೆತೀರಾ ಇಲ್ಲಿ ಬರೋಕ್ಕೆ ಅಂತ ಹೊರಟ್ವಿ. ನಮ್ಮಪ್ಪ ಚೆನ್ನಾಗೇ ಇದ್ರು. ಇದ್ದಕ್ಕಿದ್ದಾಗೆ ಅವರಿಗೆ ಫುಲ್ಲು ಅವ್ರು ಪೇಷಂಟ್ ಆಗ್ಬಿಟ್ಟು ಸ್ಟ್ರೋಕ್ ಥರ ಆಗಿ ರಾತ್ರಿ ಚೆನ್ನಾಗಾದ್ರೆ ಮಕ್ಕಳು ಅಪ್ಪನ್ನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಕೊಂಡೆ ರಾತ್ರಿ. ಈಗ ಸ್ವಲ್ಪ ನಡೆಯೋ ಪರಿಸ್ಥಿತಿ ಇದ್ದಾರೆ, ಕರ್ಕೊಂಡ್ ಬಂತೀನಿ ನೋಡಿ.
ಸೋಪೆ ನಡೀತಾರಂತೆ ಅದ್ರಿ ಕೈ ಇದೆ ಮನೆಗೆ ಏನು ಮಾಡ್ತೀರಿ ಏನೋ ನೋಡ್ತೀರಿ ಸೀರಿಯಲ್ ನೋಡ್ರಿ ಇಲ್ಲಿ ಲೈವ್ ನೋಡೋ ನಿಮ್ಮ ಮನೆಗೆ ಅವಾಗ ಏನು ಖುಷಿ ಆಗುತ್ತೆ ನಾವೇ ಪುಣ್ಯ ಅಂತ ಕಡೆ ನಿಮ್ಮ ನೀವು ಇದು ಮಾಡ್ಕೊಂಡು ಸ್ವಲ್ಪ ಊಟಕ್ಕೆ ಹಾಕಿ ಮಗಳೇ ಯಾರಿಗೆ ಊಟ ಹಾಕಿ ಈಗ ಒಂದು ಸಣ್ಣ ಸೇರ್ತಿ ಬೇರೆ ಸಂಗತಿ ಅವ್ರು ಏನೋ ತಂಗಿ ಗಂಡು ಕಳ್ಕೊಂಡ್ಬಿಟ್ಟಿನಿ ಏನೋ ನೋವು ಹೇಳ್ತಾ ಇದ್ರು ಅವ್ರ ಅಪ್ಪನ ಸೋಕ ಇವ ಅಮ್ಮ ಬಂತು ಅಮ್ಮನ ಊಟ ಮುದುಕ ಅಂತಿಸಿ ಹೆಸರು ಕಾಳು ಕಡಲೆಕಾಳು ಊಟ ಕಳಿಸಿ ಅಮ್ಮ ಊಟ ಈ ಬಾಯ್ಲಿ ಸ್ವಲ್ಪ ಬಾಯ್ಲಿ ಗೊತ್ತಿಲ್ಲ ಅವಲ್ಲ ನಮಗೆ ಹ್ಯಾಂಡಿಕ್ಯಾಪ್ ಗೊತ್ತಾರ ಬೈಯೋದು ನಾವು ಅವ್ರು ನಂಗೆ ಗೊತ್ತಾಗಲಿಲ್ಲ ಅವರು ಅಂತ ಅವರೇ ಬಯಸಿ ಅವಾಗ ನೀವು ಚೆನ್ನಾಗಿರೋ ನುಗ್ಕೊಂಬರ್ಬಾರ್ದು ತಪ್ಪಾಗುತ್ತೆ ಅವಾಗ ಅಲ್ಲಪ್ಪ ನನಗೆ ಒಂದೇ ಒಂದು ಖುಷಿ ಸಂಗತಿ ಹೇಳ ಒಂದು ಸಂತೋಷ ಅಂತ ಹೇಳ್ತಿದ್ದಾಗ ಬೆಳಗಿಂದ ಹೆಸರೇನು ಕದ ಸಂಗೀತಾ ನಿಮ್ಮ ಅಮ್ಮನ ಹೆಸರೇನು ಯಾವ ಊರಮ್ಮ ನಿಮ್ಮದು ಒಂದು ಸ್ಯಾರಿ ಕಡಿಲ್ಲ ಅಂತ ದಯವಿಟ್ಟು ತಾಯಿ ನಿಮ್ಮ ಸ್ಥಾನ ಯಾರೂ ಇಲ್ಲ ಆ ಮಗು ತುಂಬ ಹ್ಯಾಂಡಿಕ್ಯಾಪ್ ಸರಿ ಸದನೆ ಅವ್ರು ಸುಮ್ಮನೆ ಕೂತಿದ್ದಾರೆ ಹೋಗ್ತಿಲ್ಲ ಅಂತಲೇ ಇಲ್ಲ ನಮಸ್ಕಾರಮ್ಮ ನಿಮ್ಮಂತ ಸಾವಿರ ಜನ ಬರಲಿ ನಮ್ಗೆ ಖುಷಿ ಆಗ್ತದೆ ಏನು ಕರೆಕ್ಟ್ ಅಂತ ನೀವ ಅಲ್ವಾ ಅವ್ರು ಒಂದು ಮಾತು ಹೋಗ್ತೀನಿ ಅಂತ ಲೇಟ್ ಆಗುತ್ತೆ ಅನ್ನೋದೇ ಅಲ್ಲ ಅವ್ರ ಭಯಲ್ಲಿ ಇವರೆಲ್ಲ ಲೇಟ್ ಆಗುತ್ತೆ ಹೋಗ್ತೀವಿ ಅಂತಾರೆ ರೆಡಿನಾ ಎಲ್ಲ ಕಳಿಸ್ತೀನಿ ಯಾರು ನಿಮ್ಮ ಹುಡುಗೆ ಅವ್ರು ಮದುವೆ ಹ್ಯಾಂಡಿಕ್ಯಾಪ್ ಸ್ವಲ್ಪ ಕೈಕಾಲ ಬಿಟ್ಟಿದ್ದು ಪಾಪ ಅವ್ರಿಗೂ ಹೆಂಗೆ ನಿಂತಾರೆ ನಾನು ಅವ್ರನ್ನ ಜಾಸ್ತಿ ನೋಡ್ತಾ ಇದ್ದೀನಿ ಮೊದಲು ಅವ್ರು ನೋಡಿದ್ರೆ ಏನೋ ತಪ್ಪಬೇಕಂತಲ್ಲ ಅವ್ರು ಅಮ್ಮ ನೋಡ್ತಾ ಇದ್ದೀನಿ ಈಗ ತಾಳ್ಮೆ ಕೂತಿಯಾರಲ್ಲ ಆರಾಮಾಗಿ ತಾಯಿ ನಿನ್ನ ಮಗು ಅದಾಗದೆ ನಾನು ಇಷ್ಟೇ ನಿನ್ನ ಮಗು ಅದಾಗದೆ ಕೆಲಸ ಮಾಡೋಣ ಬಿಡಪ್ಪ